ಬರೋಕ್ಕಿಂತ ಮುಂಚೆ ನಮ್ಮದು ಟ್ರಾವೆಲ್ ಇಂಡಸ್ಟ್ರಿ ಟೂರ್ ಆಪರೇಟರ್. ನಾನು ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು 21,000. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 21,000. ನನ್ನ ಅಕೌಂಟ್ಗೆ ಹಣ ಬಂದಿರೋದು 4,67,00,000 ಈ ಬಿಸ್ನೆಸ್ ಮುಖಾಂತರ ನನ್ನ ಹತ್ರ ಬಿಗಿನಿಂಗಲ್ಲಿ ಇದ್ದದ್ದು ಒಂದು 2 ವೀಲರ್ ಗಾಡಿ ನನ್ನ ಹತ್ರ ಇದ್ದದ್ದು ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ. ಇವತ್ತು ನನ್ನ ಹತ್ರ 2 ಕಾರ್ ಮೇಂಟೈನ್ ಮಾಡ್ತಿದ್ದೀನಿ. ಈ ಬಿಸ್ನೆಸ್ ಬಂದ ಮೇಲೆ ಒಂದು 12 ಫಾರಿನ್ ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ ಡಿಯರ್ ಫ್ರೆಂಡ್ಸ್. ಹೊಸಬರು ಬಂದವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇಂಡಸ್ಟ್ರಿ ಏನು, ಯಾಕೆ ಇಷ್ಟೊಂದು ಹಣ ಮಾಡ್ತಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ಗಳ ಕಣ್ಣಿಗೆ ಕಾಣುತ್ತೆ, ನಮ್ಮ ಬಿಸ್ನೆಸ್ ಕಣ್ಣಿಗೆ ಕಾಣೋದಿಲ್ಲ ಡಿಯರ್ ಫ್ರೆಂಡ್ಸ್. 21ನೇ ಶತಮಾನದ ಅಪರ್ಚುನಿಟಿ ಇದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ನಂಬಿಕೆ ಮೇಲೆ ಹನುಮಾನ ಜಾಸ್ತಿ, ಹನುಮಾನ ಮೇಲೆ ನಂಬಿಕೆ ಜಾಸ್ತಿ. ಜಾಬಲ್ಲಿ ಶ್ರೀಮಂತರಾಗಲ್ಲ ಅಂತ ಚೆನ್ನಾಗಿ ಗೊತ್ತಾದ್ರ ಮೇಲೆ ನಂಬಿಕೆ ಜಾಸ್ತಿ. ಬಿಸ್ನೆಸ್ ಅಲ್ಲಿ ಶ್ರೀಮಂತರಾಗ್ತೀವಿ ಅಂತ ಚೆನ್ನಾಗಿ ಗೊತ್ತಾದ್ರ ಮೇಲೆ ಅನುಮಾನ ಜಾಸ್ತಿ. ನಮ್ಮೂರಲ್ಲಿ ಶ್ರೀಮಂತರಾಗಿರೋರು ಜಾಬಲ್ಲಿ ಇದ್ದವರು, ಬಿಸ್ನೆಸ್ ಅಲ್ಲಿ ಇದ್ದವರು ಎಲ್ಲರೂ ಮಾತಾಡಿದ್ರು ಚೆನ್ನಾಗಿ. ಬಿಸ್ನೆಸ್ ತಾಲೂಕಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಬಿಸ್ನೆಸ್ ಅಲ್ಲಿ ನಾವೇ ಜಾಬ್ ಮಾಡ್ತಿದ್ದೀವಿ. ಮಾವಿನ ಬೀಜ ಹಾಕ್ಬಿಟ್ಟು ಅಲ್ಸನ್ ಕೊಡೋದಿಲ್ಲ ಡಿಯರ್ ಫ್ರೆಂಡ್ಸ್. ಸಕ್ಸಸ್ ಬೇಕಾದ್ರೆ ಇಡೀ ಜಗತ್ತು 21ನೇ ಶತಮಾನ ಬಿಸ್ನೆಸ್ ಮನ್ಗಳಿಗೆ ಸುವರ್ಣ ಯುಗ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ರತನ್ ಟಾಟಾ ಸ್ಟೇಟ್ಮೆಂಟ್ ಡಿಯರ್ ಫ್ರೆಂಡ್ಸ್. ಜೀವನ ಮಾಡ್ಲಿಕ್ಕೆ 100 ದಾರಿಗಳಿವೆ ಡಿಯರ್ ಫ್ರೆಂಡ್ಸ್. ಸಾಧನೆ ಮಾಡ್ಲಿಕ್ಕೆ ಅಪರ್ಚುನಿಟಿ ಬೇಕು. ಒಂದು ಕಾಲದಲ್ಲಿ ನಮ್ಮನ್ನ ಊಟ ಬಟ್ಟೆ ದುಡಿತಿದ್ರು ಜನ, ನಮ್ಮ ತಂದೆ ತಾಯಿಗಳು ಎಷ್ಟು ಜನ ಅಗ್ರಿ ಮಾಡ್ತೀವಿ ರೈಟ್? ಊಟ ಬಟ್ಟೆ ದುಡಿತಿದ್ರು. ಒಂದು ಕಾಲ ಇತ್ತು ಊಟ ಬಟ್ಟೆಗೆ ಬೇಕಾಗಿತ್ತು, ಅದಕ್ಕೆ ದುಡಿತಿದ್ರು. ಜೀವನ ಮಾಡ್ಲಿಕ್ಕೆ ಬೇಕಾಗಿತ್ತು, ಅದಕ್ಕೆ ದುಡಿತಿದ್ರು. 21ನೇ ಶತಮಾನ ಜೀವನಕ್ಕೆ ಬೇಕಾಗಿಲ್ಲ ಡಿಯರ್ ಫ್ರೆಂಡ್ಸ್. ಒಬ್ಬ ಭಿಕ್ಷುಕನು 30,000 ದುಡಿತಾನೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಭಿಕ್ಷುಕನು 30,000 ದುಡಿತಾನೆ. 21ನೇ ಶತಮಾನ ಜೀವನ ಮಾಡ್ಲಿಕ್ಕಲ್ಲ, ಸಾಧನೆ ಮಾಡ್ಲಿಕ್ಕೆ ಮಾತ್ರ 21ನೇ ಶತಮಾನ. ರಿಕ್ವೆಸ್ಟ್, ಸಿನ್ಸಿಯರ್ ರಿಕ್ವೆಸ್ಟ್ ಡಿಯರ್ ಫ್ರೆಂಡ್ಸ್, ಇಲ್ಲಿ ಕೂತಿರೋ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 21ನೇ ಶತಮಾನದ ಅಪರ್ಚುನಿಟಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 140 ನಮ್ಮ ಚೇತನ್ ಸರ್ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಹೇಗಿತ್ತು ಪ್ರೆಸೆಂಟೇಷನ್? ಸೂಪರ್. 140 ಯೂನಿವರ್ಸಿಟಿಗಳು ಸಬ್ಜೆಕ್ಟ್ ಡಿಯರ್ ಫ್ರೆಂಡ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಡೀ ಹೊರಗಡೆ ಹೋದಾಗ ಎಲ್ಲ ಬಿಸ್ನೆಸ್ಗಳು ಚೆನ್ನಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಬಂಕ್ ಜನ ಜಾಸ್ತಿ ಸಿಕ್ಕಿದ್ರೆ ಏನಂತೀವಿ ನಾವು? ಭಯಂಕರ ಚೆನ್ನಾಗಿದೆ ಅಂತ. ಹೋಟೆಲ್ ಜನ ಜಾಸ್ತಿ ಬಂದ್ರೆ ಏನಂತೀವಿ ನಾವು? ಬಿಸ್ನೆಸ್ ಜೋರಾಗಿದೆ ಅಂತ. ಫಿಲಂ ಥಿಯೇಟರ್ ಜನ ಜಾಸ್ತಿ ಬಂದ್ರೆ ಏನಂತೀವಿ ನಾವು? ಬಿಸ್ನೆಸ್ ಸೂಪರ್ ಆಗಿದೆ ಅಂತ. ನಾವು ಬಿಸ್ನೆಸ್ ಅಲ್ಲಿ ಕಣ್ಣಿಗೆ ಕಾಣಲ್ಲ, ಕೋಟಿಗಟ್ಟಲೆ ಹಣ ಮಾಡ್ತೀವಿ, ಅದಕ್ಕೆ ಜನ ಕನ್ಫ್ಯೂಷನ್ ಡಿಯರ್ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್ ಅನ್ನೋದು, ದುಡ್ಡಿಂದ ಹೋದ್ರೆ ಯಾರು ಶ್ರೀಮಂತರಾಗಲ್ಲ ಡಿಯರ್ ಫ್ರೆಂಡ್ಸ್. ದುಡ್ಡು ತನ್ನಿಂದ ಹೊರಗೆ ಯಾವನ್ ಮಾಡ್ಕೊತಲ್ಲ ಅವ್ನು ಮಾತ್ರ ಶ್ರೀಮಂತರಾಗಲ್ಲ ಡಿಯರ್ ಫ್ರೆಂಡ್ಸ್. ಹೊರಗಡೆ ಕೋಟಿ ಬಂಡವಾಳ ಹಾಕ್ತಾರೆ, ಲಕ್ಷ ಸಂಪಾದನೆ ಮಾಡ್ತಾರೆ, ಲಕ್ಷ ಬಂಡವಾಳ ಹಾಕ್ತಾರೆ, 1,000 ಸಂಪಾದನೆ ಮಾಡ್ತಾರೆ. MI ಬ್ಯೂಟಿ ಏನ್ ಗೊತ್ತಾ? 1,000 ಕೋಟಿಗಟ್ಟಲೆ ಹಣ ಮಾಡೋಂಥ ಅವಕಾಶ ಇದೆ. ಹೊಸಬ್ರು ಬಂದವ್ರಿಗೆ ನೀವು ಹಾಕೋದು 10,000 ಹಾಕಿ ಬನ್ನಿ, 20,000 ಹಾಕಿ ಬನ್ನಿ, 30,000 ಹಾಕಿ ಬನ್ನಿ, 30 ಕೋಟಿ ಹಾಕಿದ್ದೀನಿ ಅಂತ ಸ್ಟಾರ್ಟ್ ಮಾಡಿ ಡಿಯರ್ ಫ್ರೆಂಡ್ಸ್. MI ಲೈಫ್ ಈಗಷ್ಟೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಭ್ರೂಣ ಅವಸ್ಥೆ, ಇನ್ನು ಆಕಾರಕ್ಕೂ ಬಂದಿಲ್ಲ ಡಿಯರ್ ಫ್ರೆಂಡ್ಸ್. ಇದು 2030ಕ್ಕೆ ಇಲ್ಲಿ ಯಾರೆಲ್ಲ ಪ್ಲೇಸರ್ ಹಾಕೊಂಡು ನಿಂತ್ಕೊಂಡಿದ್ರು ಅವ್ರು ಕೇಳಿ ನೋಡಿ. ಪರ್ ಮಂತ್ ಇನ್ಕಮ್ 10 ಲಕ್ಷ ರೂಪಾಯಿ ಇರುತ್ತೆ ಡಿಯರ್ ಫ್ರೆಂಡ್ಸ್. ಪ್ರತಿಯೊಬ್ಬ ವ್ಯಕ್ತಿಗೂ 10 ಲಕ್ಷ ರೂಪಾಯಿ ಇರುತ್ತೆ. ನನ್ನ ಪಾಯಿಂಟ್ ಅನ್ನೋದು, ನಾವು ಮಾಡೋ ಕೆಲಸ ಮಷಿನ್ ಮಾಡುತ್ತೆ ಅಂದ್ರೆ ನಮಗೆಲ್ಲಿದೆ ಅವಕಾಶ. ಮುಂಚೆ 40,000 ಡಿಗ್ರಿ ಮಾಡಿದ್ರೆ 40,000 ಸ್ಯಾಲರಿ ಕೊಡ್ತೀವಿ, 4 ಜನ ಡಿವೈಡ್ ಮಾಡ್ತಾರೆ 10,000 ರೂಪಾಯಿ ಸ್ಯಾಲರಿ. ಅಕಾಡೆಮಿಕ್ ಸಕ್ಸಸ್ ಬೇರೆ, ಫೈನಾನ್ಷಿಯಲಿ ಸಕ್ಸಸ್ ಬೇರೆ. ಇಡೀ ಜಗತ್ತು ಸರ್ಟಿಫಿಕೇಟ್ ವ್ಯಾಲ್ಯೂ ಕೊಡ್ತಿಲ್ಲ ಡಿಯರ್ ಫ್ರೆಂಡ್ಸ್. ಸ್ಕಿಲ್ ಇದ್ದವನು ಮಾತ್ರ ಬಚಾವ್ ಆಗ್ತಿದ್ದಾನೆ. ಆ ಸ್ಕಿಲ್ ಡೆವಲಪ್ ಮಾಡ್ಲಿಕ್ಕೆ ಅಪರ್ಚುನಿಟಿ MI ಲೈಫ್ ಅಪರ್ಚುನಿಟಿ ಡಿಯರ್ ಫ್ರೆಂಡ್ಸ್. ಹೊಸಬ್ರು ಯಾರು ಬಂದಿದ್ದೀರಿ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಇಂಡಿಯಾ ಪಾಪ್ಯುಲೇಷನ್ 140 ಕೋಟಿ ಪಾಪ್ಯುಲೇಷನ್ ಇದೆ ಡಿಯರ್ ಫ್ರೆಂಡ್ಸ್. ಎಷ್ಟು ಜನಕ್ಕೆ ಅಪರ್ಚುನಿಟಿ ಇದೆ? 140 ಕೋಟಿ ಜನದಲ್ಲಿ 7.5 ಲಕ್ಷ ಜನ ಮಾತ್ರ ವರ್ಷಕ್ಕೆ 1 ಕೋಟಿ ಆದಾಯ ಮಾಡ್ತಿರೋರು. ಹಲೋ, 140 ಕೋಟಿ ಜನದಲ್ಲಿ 7.5 ಲಕ್ಷ ಜನ ಮಾತ್ರ ವರ್ಷಕ್ಕೆ 1 ಕೋಟಿ ಆದಾಯ ಮಾಡ್ತಿರೋರು. ಅದನ್ನ ಆ ಲಿಸ್ಟ್ ನಾನು ಇದನ್ನ ಡಿಯರ್ ಫ್ರೆಂಡ್ಸ್ ಪುಣ್ಯ ಮಾಡಿದ್ದೀವಿ MI ಲೈಫ್. ಒಂದ್ಸರಿ ಒಂದು ದೊಡ್ಡ ಬಿಲ್ಡಿಂಗ್ ನೋಡಿದ್ರು ದೊಡ್ಡ ಬಿಸ್ನೆಸ್ ಮನ್ ಅಂತಿದ್ರು. ಒಂದು ಟೈಮಲ್ಲಿ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡ್ರು ಸಾಕು ದೊಡ್ಡ ಬಿಸ್ನೆಸ್ ಮನ್ ಅಂತಾರೆ ಡಿಯರ್ ಫ್ರೆಂಡ್ಸ್. ಐಡಿಯಾ ಜೊತೆ ಯಾರು ಕೆಲಸ ಮಾಡ್ತಾರಲ್ಲ ಕೋಟಿಗಟ್ಟಲೆ ಹಣ ಮಾಡ್ತಾರೆ. ಎಷ್ಟು ಜನ ಅಗ್ರಿ ಮಾಡ್ತೀರಿ? ಓಲಾ, ಊಬರ್, ಸ್ವಿಗ್ಗಿ, ಅಮೆಝಾನ್ ಇವ್ರ ಹತ್ರ ಓನ್ ಮ್ಯಾನುಫ್ಯಾಕ್ಚರ್ ಯಾವ ಇಲ್ಲ ಡಿಯರ್ ಫ್ರೆಂಡ್ಸ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಐಡಿಯಾ ಜೊತೆ ಕೆಲಸ ಮಾಡ್ತಾರೆ, ಅವ್ರ ಹತ್ರ ಓನ್ ಸ್ವಂತ ಮ್ಯಾನುಫ್ಯಾಕ್ಚರ್ ಯಾವ ಇಲ್ಲ ಡಿಯರ್ ಫ್ರೆಂಡ್ಸ್. ಆದ್ರೂ ಕೋಟಿಗಟ್ಟಲೆ ಹಣ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಓಲಾ ಇಲ್ಲಿದೆ, ಕಸ್ಟಮರ್ ಇಲ್ಲಿದೆ, ಇವ್ರು ತಂದು ಮತ್ತೆ ಕೂರಿಸ್ತಾರೆ, ಆಟೋಮೆಟಿಕ್ ದುಡ್ಡು ಮಾಡ್ತಾರೆ. ಸ್ವಿಗ್ಗಿ ಇರೋದೆಲ್ಲೋ, ಹೋಟೆಲ್ ಇರೋದೆಲ್ಲೋ, ಕಸ್ಟಮರ್ ಇರೋದೆಲ್ಲೋ, ಸ್ವಿಗ್ಗಿ ಇರೋದೆಲ್ಲೋ ಡಿಯರ್ ಫ್ರೆಂಡ್ಸ್. ಹೋಟೆಲ್ ಜನಗಳನ್ನ ಕಸ್ಟಮರ್ ಕನೆಕ್ಟ್ ಮಾಡ್ತಾರೆ. ಅಮೆಝಾನ್ ಹತ್ರ ಓನ್ ಮ್ಯಾನುಫ್ಯಾಕ್ಚರ್ ಇದೆಯಾ? ನೋ, ಎಲ್ಲೋ ಇದೆ, ಅವ್ರನ್ನ ತಗೊಂಡು ಎಲ್ಲೋ ಕನೆಕ್ಟ್ ಮಾಡ್ತಾರೆ, ಮಧ್ಯದಲ್ಲಿ ದುಡ್ಡು ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಟಾಟಾ 60 ವರ್ಷ ಕಂಪನಿ, ರಿಲಯನ್ಸ್ 60 ವರ್ಷ ಕಂಪನಿ. ಬಟ್ ಹಣ ಮಾಡೋದು ಯಾರು ಅಂದ್ರೆ ಐಡಿಯಾ ಜೊತೆ ಯಾರು ಕೆಲಸ ಮಾಡಿದ್ರಲ್ಲ ಅವ್ರಿಗೆ ಜಾಸ್ತಿ ಹಣ ಮಾಡಿದ್ದಾರೆ ಡಿಯರ್ ಫ್ರೆಂಡ್ಸ್ 50%. ಹಾಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಪ್ಕಮಿಂಗ್ ಜನರೇಷನ್ ಅಪರ್ಚುನಿಟಿ ಡಿಯರ್ ಫ್ರೆಂಡ್ಸ್. ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಒಂದ್ಸರಿ ನನ್ನ ಮಾತು ಕೇಳಿದ್ರೆ ನನ್ನ ತಮ್ಮ ಜಾಯ್ನ್ ಆಗಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ
ನನ್ನ ಓನ್ ಬ್ರದರ್ ಪಕ್ಕದ ರೂಮಲ್ಲಿ ಇದ್ದ, ಅವ್ನು ಹೇಳ್ತಿದ್ದ ನಿಂಗೆ ತಲೆ ಕೆಟ್ಟಾಗಿದ್ದಾನೆ, ಯಾವ ಬಂದ್ ಮಾಡಲ್ಲ ಅಂತ. ಸ್ಟಾರ್ಟಿಂಗ್ ಮತ್ತೆ ಬಿಲೀವ್ ಮಾಡಿಲ್ಲ ಡಿಯರ್ ಫ್ರೆಂಡ್ಸ್. ನಮ್ಮ ಮನೇಲಿ ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಸ್ ತಂದ್ಬಿಟ್ರೆ ಸಿಡಿದು ಬಿಡುತ್ತೆ ಅಂತಿದ್ವಿ, ಗ್ಯಾಸ್ ಇಲ್ಲಾದ್ರೂ ಕಂಪ್ಲೇಂಟ್ ಮಾಡ್ತಿದ್ರಿ. ಕಂಪ್ಯೂಟರ್ ಬಂದ್ಬಿಟ್ರೆ, ನಮ್ಮ ದೇಶಕ್ಕೆ ಏನಾದ್ರೂ ಕಂಪ್ಯೂಟರ್ ಬಂದ್ಬಿಟ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತಂತ ಸ್ಟ್ರೈಕ್ ಮಾಡಿದ್ವೋ ಇಲ್ವೋ? ಎಲ್ಲರೂ ಹೇಳ್ಬೇಕು ನನಗೆ. ಬೀದಿಲ್ ಕೂತಿದ್ವಿ 1990ಲಿ, ಒಬ್ಬೊಬ್ಬರ ಕೈಲಿ 2 ಮೊಬೈಲ್ ಇದೆ ಡಿಯರ್ ಫ್ರೆಂಡ್ಸ್. ಇಟ್ ಮೀನ್ಸ್ ಜನ ಯಾವ್ದು ಬೇಡ ಅಂದಿದ್ದಾರೆ ಅದು ಒಪ್ಕೊಂಡಿದ್ದಾರೆ ಡಿಯರ್ ಫ್ರೆಂಡ್ಸ್. MI ಲೈಫ್ ಸ್ಟೈಲ್ ಇವತ್ತು ಬೇಕಾ ಬೇಡೋ ಗೊತ್ತಿಲ್ಲ, ಇನ್ ಫ್ಯೂಚರ್ ಅನಿವಾರ್ಯ ಡಿಯರ್ ಫ್ರೆಂಡ್ಸ್. MI ಲೈಫ್ ಸ್ಟೈಲ್ ಹಾಗಾಗಿ ನಾನು ಸಿನ್ಸಿಯರ್ ರಿಕ್ವೆಸ್ಟ್ ಅಂದ್ರೆ, ಹೊರಗಡೆ ತಗೊಂಡ್ರೆ ಒಬ್ಬ ಕಸ್ಟಮರ್ ಆಗ್ತೀರಿ, MI ಏನ್ ಕಳ್ಕೊತೀವಿ ಡಿಯರ್ ಫ್ರೆಂಡ್ಸ್ ನಾವು? ಹೊರಗಡೆ ತಗೊಂಡ್ರೆ ಕಸ್ಟಮರ್, ನಮ್ಮಲ್ಲಿ ತಗೊಂಡ್ರೆ ಬಿಸ್ನೆಸ್ ಮನ್. ಹೊರಗಡೆ ತಗೊಂಡ್ರೆ ಡಿಸ್ಕೌಂಟ್ ಇಲ್ಲ, ನಮ್ಮಲ್ಲಿ ತಗೊಂಡ್ರೆ ಡಿಸ್ಕೌಂಟ್ ಇದೆ. ಹೊರಗಡೆ ತಗೊಂಡ್ರೆ ನೀವೇನಾಗ್ತೀರಿ? ಲೈಫ್ ಲಾಂಗ್ ಕಸ್ಟಮರ್. ಕಸ್ಟಮರ್ ಅಂದ್ರೇನು? ಕಸ್ಟಮರ್, ಕಷ್ಟಪಟ್ಟು ಸಾಯೋನೆ ಕಸ್ಟಮರ್. ನಾವು ಹೇಳಿದ ಕಷ್ಟಪಟ್ಟು ಸಾಯೋದು ಬೇಡ, ಜೀವನ ಪರ್ಯಂತ 5 ವರ್ಷ ಶ್ರೀಮಂತರಾಗಳಂತ ಅವಕಾಶ MI ಲೈಫ್ ಸ್ಟೈಲ್ ಅಪಾರ್ಚುನಿಟಿ ಡಿಯರ್ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್. ಕಸ್ಟಮರ್ ಆಗಬೇಕು, ಬಿಸ್ನೆಸ್ ಮನ್ ಆದ್ವಿ, ಒಂದು ಐಡಿಯಾ ಜೊತೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಡಿಯರ್ ಫ್ರೆಂಡ್ಸ್. ತಿಂಗಳಿಗೆ ಇಲ್ಲಿ ಕೂತಿರೋರ್ಗೆ 5,000 ಬಂದ್ರು ಖುಷಿ ಅನ್ನೋರು ಕೈ ಎತ್ಬೋದ, ಮತ್ತೆ ಒಂದು 5,000 ನೋಡಿ. ಆದ್ರೂ ಡೌಟ್ ಜೊತೆ ಎತ್ತೀರಿ. ತಿಂಗಳಿಗೆ ಒಂದು 5,000 ಎಕ್ಸ್ಟ್ರಾ ಬಂದ್ರೆ ಸಾಕೊಂಡವ್ರು ಕೈ ಎತ್ಬೋದ ಮಂತ್ಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾ ಜಾಯ್ನ್ ಆದಾಗ ಹಂಗೆ ಇನ್ಕಮ್ ಬಂದವ್ರು ಡಿಯರ್ ಫ್ರೆಂಡ್ಸ್. ನಾನು ಲಾಸ್ಟ್ ಮಂತ್ ಇನ್ಕಮ್ 8,12,000 ರೂಪಾಯಿ ಡಿಯರ್ ಫ್ರೆಂಡ್ಸ್. ಲಾಸ್ಟ್ 1 ಮಂತ್ ಹಾಕಿದ್ದು 21,000. ಹಲೋ, ಹಾಕಿದ ಅಮೌಂಟ್ ಎಷ್ಟು? 21,000. ಬಂದಿರೋದು 4,67,00,000 ರೂಪಾಯಿ. ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ನಾನು ಗಿರಿನಗರ ಇರೋದು. ನನ್ನ ಓನರ್ ಕೇಳ್ತಾನೆ ನಿಂದು ಏನು ಕೆಲಸ ಅಂತ. ಎನಿ ಟೈಮ್ ಅಲ್ಲೇ ಇರ್ತಿಲ್ಲ, ಆಗ ಕನ್ಫ್ಯೂಷನ್ ಅವ್ರು. ದುಡ್ಡಿಂದ ಹೋದವ್ರು ಶ್ರೀಮಂತರಾಗಲ್ಲ ಡಿಯರ್ ಫ್ರೆಂಡ್. ದುಡ್ಡು ತನ್ನಿಂದ ಬರಕ್ಕೆ ಮಾಡ್ಕೋಬೇಕು. ಇಡೀ 90% ಜನಕ್ಕೆ ಒಂದು ಟೈಮ್ ಇಲ್ಲ, ಇನ್ನೊಂದು ಮನಿ ಇಲ್ಲ. ಓಡ್ತಿರೋದು ಅವೆರಡರಿಂದ. 20 ವರ್ಷದಿಂದನೂ ಓಡಿದ್ದ ಅದರಿಂದನೇ, ಇವತ್ತು ಓಡ್ತಿರೋದು ಅದರಿಂದ ಡಿಯರ್ ಫ್ರೆಂಡ್ಸ್. ಅವೆರಡಿಂದ ಓಡಿದವ್ರು ದುಡ್ಡು ಸಿಗಲ್ಲ. ಅವೆರಡು ನಮ್ಮನ್ನು ನುಡಿಕೊಂಡ್ ಬರ್ಬೇಕು ಡಿಯರ್ ಫ್ರೆಂಡ್ಸ್. ಆವಾಗ ಮಾತ್ರ ದುಡ್ಡು ನಮ್ಮನ್ನು ನುಡಿಕೊಂಡ್ ಬರುತ್ತೆ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಇಂಡಿವಿಜುವಲ್ ಕೆಲಸ ಮಾಡಿದ್ರು ಶ್ರೀಮಂತರಾಗಿದ್ದಾರೆ, ಟೀಮ್ ಜೊತೆ ಕೆಲಸ ಮಾಡಿದ್ರು ಶ್ರೀಮಂತರಾಗಿದ್ದಾರೆ. ಎಲ್ಲರೂ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಾವೆತ್ತಕ್ಕೆ ಇಂಡಿವಿಜುವಲ್ ಮಾಡಿದೀವಿ? ನಾವು ಮಾಡೋ ಕೆಲಸ ಇನ್ನೊಬ್ಬ ಮಾಡಂಗಿರ್ಬೇಕು ಡಿಯರ್ ಫ್ರೆಂಡ್ಸ್. ಆವಾಗ ಮಾತ್ರ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಒಂದ್ಸರಿ ನೆನ್ಸ್ಕೊಳ್ಳಿ, ನೀವು ಮಾಡೋ ಕೆಲಸ ಇನ್ನೊಬ್ರು ಮಾಡೋರಿದಾರ? ಇಲ್ಲ. ಮತ್ತೆ ಹಾಗಾದ್ರೆ ನಮ್ಗೆ ಆದಾಯ ಬರೋ ದಾರಿ ಯಾವುದು? ಇನ್ ಕೇಸ್ ನನಗೆ ಒಂದು ತಿಂಗಳು ಇಲ್ಲ ಅಂದ್ರೆ ನನಗೆ ಆದಾಯ ಬರೋ ದಾರಿ ಯಾವುದು? ಯಾವ್ದು ಇದೆಯಾ? ನೋ ಡಿಯರ್ ಫ್ರೆಂಡ್ಸ್. ನನಗೆ MI ಲೈಫ್ ಸ್ಟೈಲ್ ಭಾಳ ಖುಷಿ ಏನು ಗೊತ್ತಾ? ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರೆ 8 ಲಕ್ಷ ರೂಪಾಯಿ ಬರುತ್ತೆ ಡಿಯರ್ ಫ್ರೆಂಡ್ಸ್. MI ಎಷ್ಟು ಜನಕ್ಕೆ ಆಸೆ ಇದೆ ಸ್ವಿಚ್ ಆಫ್ ಮಾಡಿದ್ರು ದುಡ್ಡು ಬರ್ಬೇಕಂತ? ಎಲ್ರಿಗೂ ಆಸೆ ಇದೆ. ನಾ ಸ್ವಿಚ್ ಆಫ್ ಮಾಡಿದ್ರೆ ನನಗೆ 8 ಲಕ್ಷ ಬರುತ್ತೆ. ನೀವು ಸ್ವಿಚ್ ಆಫ್ ಮಾಡಿ ನೋಡ. ಸ್ವಿಚ್ ಆಫ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಜೊತೆ ಬನ್ನಿ, ಸ್ವಿಚ್ ಆಫ್ ಮಾಡಿದ್ರು ದುಡ್ಡು ಬರುತ್ತೆ. ನಾ ಕಾರಲ್ಲಿ ಹೋಗ್ಬೇಕಾದ್ರೆ ಮ್ಯೂಸಿಕ್ 12 ಫಾರಿನ್ ಟ್ರಿಪ್ ಡಿಯರ್ ಫ್ರೆಂಡ್ಸ್ ಮುಗಿಸ್ಕೊಂಡ್ ಬಂದಿರೋದು ನಾನು. ಸ್ವಿಚ್ ಆಫ್ ಮಾಡಿದ್ರು ದುಡ್ಡು ಬರುತ್ತೆ. ನೀವು ಸ್ವಿಚ್ ಆಫ್ ಮಾಡಿ ಒಂದ್ಸೆಪ್ ನೋಡ. ಈಗಲೇ 45 ಸರಿ ಫೋನ್ ನೋಡ್ತೀರಿ, ರೈಟ್ ಆರ್ ರಾಂಗ್ ಸರ್? MI ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿ, ತಿಂಗಳಿಗೆ 5,000 ಬಂದ್ರೆ ಸಾಕು ಅಂತ ಸ್ಟಾರ್ಟ್ ಮಾಡಿ. ನಿಮ್ಮನ್ನು ಯಾರು ಕರ್ಕೊಂಡ್ ಬಂದಿದಾರಲ್ಲ ದಯವಿಟ್ಟು ಅವ್ರು ಗಟ್ಟೆ ಕೈ ಹಿಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. 1 ವರ್ಷ ಆದ್ಮೇಲೆ ತಿಂಗಳು ಇನ್ಕಮ್ ನಿಮ್ಗೆ 50,000 ರೂಪಾಯಿ ಇರುತ್ತೆ MI ಲೈಫ್ ಸ್ಟೈಲ್ ಡಿಯರ್ ಫ್ರೆಂಡ್ಸ್. ಹೊಸಬ್ರು ಇವತ್ತು ಡಿಸಿಷನ್ ತಗೊಳ್ಳಿ, ನಾಳೆಗೆ ಹೋಗ್ಬಿಟ್ಟು ಟೈಮ್ ಇಲ್ಲ ಡಿಯರ್ ಫ್ರೆಂಡ್ಸ್. ಡೈರೆಕ್ಟ್ ಇಂಡಸ್ಟ್ರಿ ಭಾಳ ದೂರ ಹೋಗ್ತಿದೆ. 2030 ಬರ್ದಿಟ್ಕೊಂಡು 10 ಲಕ್ಷ ಬರುತ್ತೆ ಪ್ರತಿಯೊಬ್ಬರದ್ದು ಡಿಯರ್ ಫ್ರೆಂಡ್ಸ್. ನಾವೆಲ್ಲರೂ ಹುಟ್ಟಿದಾಗೆ ನಾವು ಶ್ರೀಮಂತರ ಮಕ್ಕಳು, ನಮ್ಮ ತಾತ ಮಾಡಿಲ್ಲ, ನಮ್ಮ ತಂದೆ ಮಾಡಿಲ್ಲ, ನಮ್ಮ ಚಿಕ್ಕಪ್ಪ ಮಾಡಿಲ್ಲ, ನಮ್ಮ ದೊಡ್ಡಪ್ಪ ಮಾಡಿಲ್ಲ. ಹಾಗಾಗಿ ನಮ್ಮ ಕನ್ಫ್ಯೂಷನ್ ಡಿಯರ್ ಫ್ರೆಂಡ್ಸ್. ಇಂಡಸ್ಟ್ರಿ ತಾತ ಅಗ್ರಿಕಲ್ಚರ್ ಮಾಡಿದ್ದಾನೆ, ತಂದೆ ತಾಯಿ ಒಂದು ಜಾಬ್ ಮಾಡಿದ್ದಾರೆ, ತಂದೆ ತಾಯಿ ಅಂಗಡಿ ಹಾಕೊಂಡು ಕೂತಿದ್ದಾರೆ. 21ನೇ ಶತಮಾನದಲ್ಲಿ ಯಾರ ತರ ನಂಬ್ತಾರೆ 5 ವರ್ಷಕ್ಕೊಂದು ಕರೋಡ್ಪತಿ ಆಗ್ತೀನಿ ಅಂದ್ರೆ ಯಾರು ನಂಬ್ತಾರೆ ಡಿಯರ್ ಫ್ರೆಂಡ್ಸ್? ನಂಬ್ತಾರ? ಇಲ್ಲ, ಚಾನ್ಸ್ ಇಲ್ಲ. ನಮಗೆ ಗೊತ್ತು ಕಷ್ಟಪಟ್ಟು ದುಡ್ಡು ಮಾಡಿರೋರು ನಾವು. ನಮ್ಮ ಅಪ್ಪ ಕಷ್ಟಪಟ್ಟಿದ್ದಾರೆ, ದುಡ್ಡೆಲ್ಲಿದೆ? ಕಷ್ಟಪಡೋಲ್ಲ ಶ್ರೀಮಂತರಾಗಿದ್ರೆ ಮೂಟೆ ಅವ್ರಲ್ಲ ಶ್ರೀಮಂತರ ಆಗಬೇಕಾಗಿತ್ತು ಡಿಯರ್ ಫ್ರೆಂಡ್ಸ್. ಕಷ್ಟಪಡೋ ಶ್ರೀಮಂತರಾಗಲ್ಲ, ತಲೆಗೆ ಯಾರು ಕೆಲಸ ಕೊಡ್ತಾರೋ ಅವ್ರು ಶ್ರೀಮಂತರಾಗ್ತಾರೆ ಡಿಯರ್ ಫ್ರೆಂಡ್ಸ್ ಅಂತ ಅಪಾರ್ಚುನಿಟಿ. ಹಾಗಾಗಿ ಹೊಸಬ್ರೆ ಯಾಕೆ ಬಂದಿದ್ರಿ? ಸಿನ್ಸಿಯರ್ ರಿಕ್ವೆಸ್ಟ್, ಇವತ್ತೇ ಕೂತ್ಕೊಳ್ಳಿ, ಈಗಲೇ ಡಿಸಿಷನ್ ತಗೊಳ್ಳಿ, ಟೈಮ್ ವೇಸ್ಟ್ ಮಾಡ್ಬೇಡಿ ಡಿಯರ್ ಫ್ರೆಂಡ್ಸ್. ಯಾರೋ ಮೊನ್ನೆ ಕೇಳ್ತಿದ್ರು ಏನು ಗ್ಯಾರಂಟಿ ಅಂತ. ಏನಂತ? ಏನು ಗ್ಯಾರಂಟಿ? ಆಚೆ ನಿಂತಿರೋ ಕಾರು 37 ಲಕ್ಷ ರೂಪಾಯಿ ಡಿಯರ್ ಫ್ರೆಂಡ್ಸ್. ಇನ್ನೇನು ಗ್ಯಾರಂಟಿ? ನಾನು ಹೊತ್ಕೊಂಡು ಹೋದ್ರೆ ನಿಮ್ಮ ಕೈಗೆ 50 ಲಕ್ಷ ಸಿಗ್ತೀನಿ ಡಿಯರ್ ಫ್ರೆಂಡ್ಸ್. ನಾನು ಎಷ್ಟು ಲಕ್ಷ? ಕಪಾಲ್ ಕೊಡಿಬೇಕಾ ಬೇಡ ಅನ್ಸುತ್ತೆ ಗ್ಯಾರಂಟಿ ಅಂತ ಡಿಯರ್ ಫ್ರೆಂಡ್ಸ್. ನೀವು ಬಿಲೀವ್ ಮಾಡಲ್ಲ, MI ಯಲ್ಲಿ 600ಕ್ಕಿಂತ ಜಾಸ್ತಿ ಜನ ಕರೋಡ್ಪತಿ ಇದಾರಲ್ಲ. 40% ಜನ ಮಂತ್ಲಿ 4 ಲಕ್ಷ ಮುಂಚೆ ಇತ್ತು ಸ್ಯಾಲ್ರಿ. ಅಂಥವ್ರು ಬಂದು MI ಕರೋಡ್ಪತಿ ಆಗಿರೋ ಡಿಯರ್ ಫ್ರೆಂಡ್ಸ್. MI ಒಳಗಡೆ
ಕರೋಡ್ಪತಿಗಳು ವೈಟ್ ಕಲರ್ ಜಾಬಲ್ಲಿ ಇದ್ದವ್ರು ಕರೋಡ್ಪತಿ ಡಿಯರ್ ಫ್ರೆಂಡ್ಸ್ MI ಇಲ್ಲಿ, ವಜ್ರ ವ್ಯಾಪಾರಿ ಕರೋಡ್ಪತಿ MI ಇಲ್ಲಿ. ನಮ್ಮ ಸಮಸ್ಯೆ ಏನು ಗೊತ್ತಾ, ಪಕ್ಕದಲ್ಲಿದ್ರು ಕಾಣಿಸಲ್ಲ ನಾವು. ಹಲೋ, MI ಪಕ್ಕದಲ್ಲಿದ್ರು ಕಾಣಿಸಲ್ಲ ನಾವು. ಫಾರ್ ಎಕ್ಸಾಂಪಲ್, ಈಗ ನನ್ನ ಟೀಮಲ್ಲಿ ಸ್ಟಾರ್ಟ್ ಮಾಡಿದ 4 ಜನ, ಈ ಟೀಮ್ ಇರೋದು 2,60,000 ಜಾಸ್ತಿ ನನ್ನ ಟೀಮ್ ಇದೆ. ಎಲ್ಲಿದ್ರೆ ನಮಗೆ ಗೊತ್ತಿಲ್ಲ. ಈ ಹಾಗೆ ಫಸ್ಟ್ ಟೈಮ್ ಯಾರು ಬಂದಿದ್ರೆ ಕೈ ಎತ್ಬೋದಾ ಪ್ಲೀಸ್? ಫಸ್ಟ್ ಟೈಮ್ ಮೇಡಮ್ ತಮ್ಮ ಹೆಸರು? ಅನಿತಾ ಮೇಡಮ್. ನಾನು ಕೇಳ್ತಾರೆ, ಪ್ರದೀಪ್ ಸರ್ ಏನು ಸರ್ ಭಯಂಕರ ಕಷ್ಟಪಟ್ಬಿಟ್ಟಿದ್ರು, 2,60,000 ಜನ ಟೀಮ್ ಇದೆ ಅಂತ. ಮೇಡಮ್ ನಿಮ್ಮ ಹೆಸರು ನೀವು ಹೇಳಿ ಮೇಡಮ್, ಎದುರ್ಕೋಬೇಡಿ, ನಾವೇನು ಕೇಳೋಣ. ಅನಿತಾ ಮೇಡಮ್ ಜೋರು ಚಪ್ಪಾಳೆ ಕೊಟ್ಕೊಂಡು ಅನಿತಾ ಮೇಡಮ್ ಪ್ಲೀಸ್ ಮೇಡಮ್. ಅನಿತಾ ಮೇಡಮ್, ನಿಮ್ಮ ಈ ಬಿಸ್ನೆಸ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ ಮೇಡಮ್, ನಿಮ್ಮ ಈ ಬಿಸ್ನೆಸ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ ಎಲ್ಲಿದ್ದಾರೆ? ನವೀನ್ ಸರ್ ಎಲ್ಲಿದ್ದಾರೆ? ಅವ್ರನ್ನ ಚೆನ್ನಾಗಿದೆ ಅಂತ ಇಂಟ್ರೊಡ್ಯೂಸ್ ಮಾಡಿದವ್ರೆ. ವಿಜಯಲಕ್ಷ್ಮಿ ಮೇಡಮ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ನಂದನ್ ಸರ್ ಕರ್ಕೊಂಬಂದವ್ರೆ. ರಘುನಂದನ್ ಸರ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ಸಾರಿ ಮೇಡಮ್, ರಾಜು ಸರ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ಮಹೇಶ್ ಸರ್ ನಿಮ್ಮನ್ನು ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ಮಾಧುಸ್ವಾಮಿ ಸರ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ಬಸವರಾಜ್ ಸರ್ ಕರೋಡ್ಪತಿ ಮಾಡ್ತೀನಿ ಅಂತ ಕರ್ಕೊಂಬಂದವ್ರೆ. ರವೀಂದ್ರ ಸರ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ರಾಜು ಸರ್ ಚೆನ್ನಾಗಿದೆ ಅಂತ ಕರ್ಕೊಂಬಂದವ್ರೆ. ಎಲ್ಲರೂ ಇಷ್ಟು ಚೆನ್ನಾಗಿದೆ ಮೇಡಮ್, ನಿಮ್ಗೆ ಸಕ್ಸಸ್ ಕೊಡ್ಸಕ್ಕೆ ಮೇಡಮ್. ಫಾರ್ ಎಕ್ಸಾಂಪಲ್, ಒಂದ್ಸರಿ ಪೇಸ್ಟ್ ಯೂಸ್ ಮಾಡಿದ್ಮೇಲೆ ಖಾಲಿ ಆದ್ಮೇಲೆ ಏನ್ ಮಾಡ್ತೀರಿ? ಎಲ್ಲರೂ ಹೇಳ್ಬೇಕು. 20 ವರ್ಷದಿಂದ ಉಜ್ತಿದಿರಲ್ಲ, ಖಾಲಿ ಆದ್ಮೇಲೆ ಏನ್ ಮಾಡ್ತೀರಿ? ಮತ್ತೆ ಬೈ ಮಾಡ್ತೀರಿ. ಖಾಲಿ ಆದ್ಮೇಲೆ ಏನ್ ಮಾಡ್ತೀರಿ? ಮತ್ತೆ ಬೈ ಮಾಡ್ತೀರಿ. ಖಾಲಿ ಆದ್ಮೇಲೆ ಏನ್ ಮಾಡ್ತೀರಿ? ಮತ್ತೆ ಬೈ ಮಾಡ್ತೀರಿ. ಲೈಫ್ ಲಾಂಗ್ ಉಸಿರಿರೋರ್ಗೆ ಬೈ ಮಾಡ್ತೀರಿ. ರೈಟ್ ಆರ್ ರಾಂಗ್? ಹಾಗಾದ್ರೆ ಈ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ 2,00,000 ಜನ ಖಾಲಿ ಆದ್ಮೇಲೆ ಏನ್ ಮಾಡ್ತಾರೆ? ಲೈಫ್ ಲಾಂಗ್ ಬಳಸ್ತಾರೆ, ಲೈಫ್ ಲಾಂಗ್ ದುಡ್ಡು ಬರುತ್ತೆ. ಅದಕ್ಕೆ MI ಗ್ರೇಟ್ ಡಿಯರ್ ಫ್ರೆಂಡ್ಸ್. ತಗೊಳ್ಳಿ, ಅರ್ಥ ಮಾಡ್ಕೊಳ್ಳೋ ಟೈಮ್ ತಗೊಳ್ಳಿ. 10 ನಿಮಿಷ ಟೈಮ್, ಜಾಸ್ತಿ ಟೈಮ್ ತಗೋಬೇಡಿ. ಲೈಫಲ್ಲಿ ಎಲ್ಲೆಲ್ಲ ಕಳೆದ್ಬಿಟ್ಟಿದ್ದೀವಿ. ಈ ಜಾಗ ಒಂದು ಡಿಸಿಷನ್ ತೆಗೆದು ಡಿಯರ್ ಫ್ರೆಂಡ್ಸ್. ನನ್ನ ಪ್ರಕಾರ ಒಂದು ಜ್ಞಾನೋದಯ ಆಗಂತ ಜಾಗ ಇದು. ಒಬ್ಬ 26 ವರ್ಷ ಬೇಕಾಗಿತ್ತು ಡಿಯರ್ ಫ್ರೆಂಡ್ಸ್. ಒಬ್ಬ ಜಾಬಲ್ಲಿ ಇದ್ದು ಅನ್ನೋ ಬಿಸ್ನೆಸ್ ಮನ್ ಮಾಡ್ಲಿಕ್ಕೆ. ನಾನು ಜ್ಞಾನೋದಯ ಆಗಿದ್ದು 26 ವರ್ಷ ಆದ್ಮೇಲೆ. ಕತ್ತೆ ದುಡಿತಿದ್ದೆ. ಇಡೀ ಊರವ್ರಿಗೆಲ್ಲ ಒಳ್ಳೆಯವ್ ನಾನು, ದೇವ್ರಿಗಿಂತ ದೊಡ್ಡವ್ ನಾನು. ದುಡ್ಡು ಮಾತ್ರ ಬೇರೆಯವ್ರಿಗೆ. ಹಗಲು ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಡಿಯರ್ ಫ್ರೆಂಡ್ಸ್ ನಾವು ಬರ್ತಿದ್ದು ಮನೆಗೆ. ಊರವ್ರು ಕೇಳಿದ್ರೆ ಅಷ್ಟು ಅವನಂತ ಕಷ್ಟಪಡೋ ಮನುಷ್ಯ ಯಾರು ಇಲ್ಲ. ನಂಗೆ ಆಮೇಲೆ ಗೊತ್ತಾಗಿತ್ತು, ಅಲ್ಸರ್ ಬೀಜ ಹಾಕಿದ್ದೀನಿ, ಮಾವನ ನುಡುಕ್ತಾ ನಿಂತಿದ್ದೀನಿ ಅಂತ ಗೊತ್ತಾಗಿದ್ದಲ್ಲ ಸರ್. ಪರ್ಸನ್ ರೈಟ್, ಬಟ್ ಹೋಗ್ತಿರೋದು ರಾಂಗ್ ಟ್ರ್ಯಾಕ್ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಬೇರೆ ಕಡೆ ಕೋಟಿ ಬಂಡವಾಳ ಹಾಕ್ತಾರೆ, ಲಕ್ಷ ಸಂಪಾದನೆ ಮಾಡ್ತಾರೆ, ಲಕ್ಷ ಬಂಡವಾಳ 1,000 ಸಂಪಾದನೆ ಮಾಡ್ತಾರೆ. MIಲಿ 1,000 ಹಾಕ್ತೀವಿ, ಕೋಟಿ ಸಂಪಾದನೆ ಮಾಡ್ತೀವಿ ಅಂದ್ರೆ ಹಾಕೋದು 20,000, ಅರ್ನ್ ಮಾಡೋದು 4 ಕೋಟಿ ಡಿಯರ್ ಫ್ರೆಂಡ್ಸ್. ನಿಮಗೂ ಬೇಕಾ ಇದು? ನಿಮಗೂ ಬೇಕಾ? ಬರೀ ಲಾಸ್ಟ್ ಒಂದೇ ಪಾಯಿಂಟ್ ಹೇಳ್ತೀನಿ. ಇನ್ ಕೇಸ್ MIಲಿ ಬೈ ಮಾಡಲಿಲ್ಲ ಅಂದ್ರೆ ಎಲ್ಲೋ ಬೈ ಮಾಡ್ತೀರಿ? ಎಲ್ಲ ಅಂಗಡಿಯಲ್ಲಿ ಬೈ ಮಾಡ್ತೀರಿ, ಇಲ್ಲ ಮೆಡಿಕಲ್ ಶಾಪಲ್ಲಿ ಬೈ ಮಾಡ್ತೀರಿ, ಇಲ್ಲ ಡಾಕ್ಟರ್ ಹತ್ರ ಬೈ ಮಾಡ್ತೀರಿ. ರೈಟ್ ಆರ್ ರಾಂಗ್? ಸ್ಟಾರ್ಟಿಂಗ್ ನನಗೆ 7 ವರ್ಷದಿಂದ ಒಬ್ಬ ನೇತ್ರ ಅಂತ ನನ್ನ ವೈಫ್ ಅವ್ರ ಫ್ರೆಂಡ್, ಅವ್ರಿಗೆ ಏನು ಹೇಳಿದ್ರು ಗೊತ್ತಾ, ನಮ್ಮ ಹತ್ರ ವುಮನ್ ಕಾಂಪೊನೆಂಟ್ ಪ್ರಾಡಕ್ಟ್ಸ್ ಇದೆ. ಯಾವ್ದು ಸರ್? ವುಮನ್ ಕಾಂಪೊನೆಂಟ್ ಪ್ರಾಡಕ್ಟ್ಸ್. ಲೇಡೀಸ್ಗೆ ಇರ್ರೆಗ್ಯುಲರ್ ಸೈಕ್ಲಿಂಗ್ ರಿಲೇಟೆಡ್ ಪ್ರಾಡಕ್ಟ್ ಇದೆ. ಏನಂತ ಹೇಳಿದ್ರು, ಅಣ್ಣ ನೀ ಸೋಪು ಶಾಂಪು ಮಾರ್ಕೊಂಡಿದೆ, ನಿನ್ನ ಹತ್ರ ಜಾಯ್ನ್ ಆಗಲ್ಲ ಅಂತ. ಏನಂತ? ಅವ್ರ ಮೈಂಡಲ್ಲಿ ಸೋಪು ಶಾಂಪು ಮಾತ್ರ ಕಾಣಿಸ್ತಿತ್ತು ಅಷ್ಟೇ, ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ಮೊನ್ನೆ ಜಾಯ್ನ್ ಆಗಲ್ಲ ಅಂದಿರ, ಮೊನ್ನೆ ನೋಡಿದ್ರೆ ಒಬ್ಬ ಡಾಕ್ಟರ್ ಅದೇ ಪ್ರಾಡಕ್ಟ್ಸ್ ಬರ್ದಿದ್ದಾರೆ. ನಮ್ಮ ಹತ್ರ ಬೇಡ ಅಂತಿದ್ದಾರೆ, ಫಸ್ಟ್ ಬೇಡ ಅಂತ ಒಪ್ಕೊಂಡಿದ್ದಾರೆ. ಈಗ ಏನ್ ಮಾಡಿದ್ದಾರೆ? ಹಣ ನೀವು ಮಾಡ್ತಿದ್ದೀರಣ್ಣ ಅದೇ ಅಂತ. ಅದಕ್ಕೆ ಹೇಳೋದು, ಅಮೃತಿಗಿಂತ ಜಾಸ್ತಿ ಚೆನ್ನಾಗಿರೋ ಪ್ರಾಡಕ್ಟ್ ಇದ್ರೆ ಅದು MI ಇದೆ ಫ್ರೆಂಡ್ಸ್. ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಇದ್ದದ 14 ಪ್ರಾಡಕ್ಟ್, ಈಗಿರೋದು 140 ಪ್ರಾಡಕ್ಟ್ ಡಿಯರ್ ಫ್ರೆಂಡ್ಸ್. ನನ್ನ ಪ್ರಕಾರ ನಮ್ಮ ಪ್ರಾಡಕ್ಟ್ಸ್ ನೀವು ಬಳಸೋದ್ರ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ, ಒಂದು ಪ್ರಾಡಕ್ಟ್ ಡಿಯರ್ ಫ್ರೆಂಡ್ಸ್. ನನ್ನ ಪ್ರಕಾರ ಒಂದು 10 ವರ್ಷ ಆಯ್ತು ಜಾಸ್ತಿ ಮಾಡ್ತೀರಿ. ಒಬ್ಬ ಹೆಲ್ತ್ ಕ್ರೈಸಿಸ್, ಇನ್ನೊಂದು ವೆಲ್ತ್ ಕ್ರೈಸಿಸ್, ಇನ್ನೊಂದು ಸ್ಕಿಲ್ ಕ್ರೈಸಿಸ್. ರಿಪೀಟ್ ಮಾಡ್ತೀನಿ, ಹೆಲ್ತ್ ಕ್ರೈಸಿಸ್, ಇನ್ನೊಂದು ವೆಲ್ತ್ ಕ್ರೈಸಿಸ್, ಇನ್ನೊಂದು ಸ್ಕಿಲ್ ಕ್ರೈಸಿಸ್. ಇವು 3 ಸೊಲ್ಯೂಷನ್ ಒಂದೇ ಭಾಗ, ಅದು MI ಲೈಫ್ ಸ್ಟೈಲ್ ಡಿಯರ್ ಫ್ರೆಂಡ್ಸ್. ಡಿಸಿಷನ್ ಇವತ್ತು ತಗೊಳ್ಳಿ, ಟೈಮ್ ವೇಸ್ಟ್ ಮಾಡಿ. ನಿಮ್ಮನ್ನು ಯಾರು ಕರ್ಕೊಂಬಂದಿರೋ ಒಂದು 10 ನಿಮಿಷ ಟೈಮ್ ತಗೊಳ್ಳಿ. ನಮ್ಮ ಬಿಸ್ನೆಸ್ಗೆ ಸೇಲ್ಸ್ ಮ್ಯಾನ್ ಅವಶ್ಯಕತೆ ಇಲ್ಲ, ಬಿಸ್ನೆಸ್ ಮ್ಯಾನ್ಗಳ ಅವಶ್ಯಕತೆ ಇದೆ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಇವತ್ತು ಈ ಬ್ಯೂಟಿಫುಲ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿರೋಂಥ